ಮಾದಿಗಹಳ್ಳಿ ಗ್ರಾಮದಲ್ಲಿ ಚರಂಡಿಯದ್ದೇ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಟಿ ನರಸೀಪುರ ತಾಲೂಕಿನ ಕೋಡಗಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂತಹ ಗ್ರಾಮದಲ್ಲಿ ಚರಂಡಿ ಪ್ರಾಬ್ಲಮ್ ಹೆಚ್ಚಾಗಿದೆ. ಏನು ಮಾದಿಗಹಳ್ಳಿ ಗ್ರಾಮ ಇದೆ, ಈ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳಷ್ಟು ತೊಂದರೆ ಆಗಿದೆ. 15 ವರ್ಷಗಳ ದೂರಿಗೆ 15 ಸೆಕೆಂಡ್ಗಳು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚರಂಡಿಗಳು ಗಬ್ಬು ನಾರ್ತಾ ಇದೆ. ಮಾದಿಗಹಳ್ಳಿ ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಆ ಗ್ರಾಮದ ನಿವಾಸಿಗಳಿಗೆ ಈಗ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಡೆಂಗ್ಯೂ, ಮಲೇರಿಯಾ ರೋಗಗಳು ಕೂಡ ಹೆಚ್ಚಾಗಿ ಉಲ್ಬಣವಾಗಿರುವಂತದ್ದು. ಈಗಲೂ ಕೂಡ ಮಾದಿಗಹಳ್ಳಿ ಗ್ರಾಮ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ದೂರು ನೀಡಿದ್ರು ಕೂಡ ತಾಲೂಕು ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂಡಿ ಸಮಸ್ಯೆ ಬಗೆಹರಿಸಲು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮಾದಿಗಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಟಿ ನರಸೀಪುರ ತಾಲೂಕಿನ ಕೋಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂತಹ ಗ್ರಾಮ ಇದು. 15 ವರ್ಷಗಳಿಂದಲೂ ಕೂಡ ದೂರನ್ನ ನೀಡ್ತಾ ಬಂದಿದ್ದಾರಂತೆ. ಆದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಂತೆ. ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದರಿಂದ ಚರಂಡಿಗಳೆಲ್ಲವೂ ಕೂಡ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ನಿರ್ಮಾಣವಾಗಿದೆ. ಜೊತೆಗೆ ಗ್ರಾಮದಲ್ಲಿ ಡೆಂಗ್ಯೂ, ಮಲೇರಿಯಾ ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು. ಈಗಲೂ ಮಾದಿಗಹಳ್ಳಿ ಗ್ರಾಮದ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಮಾದಿಗಹಳ್ಳಿಯಲ್ಲಿ ಏನಿದೆ, ಅಲ್ಲಿ ದೂರು ನೀಡಿದ್ರೂ ಕೂಡ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಕ್ಯಾರೆ ಅಂತ ಹೇಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಇದು ಸಿಎಂ ತವರು ಜಿಲ್ಲೆ ಹಾಗೂ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಪ್ರತಿನಿಧಿಸುವಂತಹ ಟಿ ನರಸೀಪುರ ತಾಲೂಕಿನಲ್ಲಿ ಕಂಡು ಬಂದಿರುವಂತಹ ಸಮಸ್ಯೆ ಇದು. ಚರಂಡಿ ಸಮಸ್ಯೆ ಮನೆ ಮಾಡಿದೆ. ನಾನು ಟಿ ನರಸೀಪುರ ಕೋಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂತಹ ಮಾದಿಗಹಳ್ಳಿ ಗ್ರಾಮ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಚರಂಡಿ ಇದೆ. ಆ ಚರಂಡಿ ಎಷ್ಟರ ಮಟ್ಟಿಗೆ ಗಬ್ಬು ನಾರ್ತಾ ಇದೆ ಅಂತ. ಈ ರೀತಿ ಇದ್ರೆ ಜೀವನವನ್ನ ನಡೆಸ್ತಾರೆ. ಚರಂಡಿ ದುರಸ್ತಿಗಿಂತ ಗಬ್ಬುನ ಅರ್ಥ ಇರುವಂತಹ ಚರಂಡಿಗಳು ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿವೆ ಅಂತ ಹೇಳ್ಬೋದು. ಜೊತೆಗೆ ಈಗ ಡೆಂಗ್ಯೂ, ಮಲೇರಿಯಾ ಇಂಥ ಕಾಯಿಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದ್ರೆ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗಿರುವಂತಹ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ, ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈಗಾಗ್ಲೇ ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ, ಜೊತೆಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿತನ ವರ್ತನೆ ತೋರ್ತಾ ಇದ್ದಾರೆ, ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಹಳಷ್ಟು ಬಾರಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಅಂತ, ಈ ರೀತಿ ಸಮಸ್ಯೆ ಇದೆ ನಮ್ಮ ಗ್ರಾಮದಲ್ಲಿ, ದಯಮಾಡಿ ಅದನ್ನ ಸರಿಪಡಿಸಿ, ನಮ್ಗೆ ಬಹಳ ಕಷ್ಟವಾಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ತಾಲೂಕು ಅಧಿಕಾರಿಗಳಿಗೆ ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಆದ್ರೆ ಸ್ಥಳೀಯರು ಸಲ್ಲಿಸಿರುವಂತಹ ದೂರಿಗೆ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಏನು ಟಿ ನರಸೀಪುರ ತಾಲೂಕಿನ ಮಾದಿಗಹಳ್ಳಿ ಇದೆ,
ಆ ಹಳ್ಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಅದರಲ್ಲಿ ಚರಂಡಿ ಸಮಸ್ಯೆ ಮುಖ್ಯವಾಗಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮಹದೇವ ಸ್ವಾಮಿ, ಈ ಚರಂಡಿ ಪ್ರಾಬ್ಲಮ್ ಮಾದಿಗಹಳ್ಳಿ ಗ್ರಾಮದಲ್ಲಿ ಎಷ್ಟು ವರ್ಷಗಳಿಂದ ಇದೆ? ಯಾಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಹದೇವ ಸ್ವಾಮಿ? ಹಾ, ಹೌದು ಹೌದು ರಚನಾ. ಈ ಕೊಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಾದಗಳ್ಳಿ ಗ್ರಾಮದಲ್ಲಿ ಏನಿದೆ, ಆ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ಚರಂಡಿ ದುರಸ್ತಿಯಾಗಿ ಅದನ್ನ ಸರಿಪಡಿಸೋದಕ್ಕೆ ಹೋಗಿಲ್ಲ. ಬಹಳಷ್ಟು ಸಾರಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳಿಂದ ಮನವಿ ಮಾಡ್ಕೊಂಡ್ರು, ಸಾರ್ವಜನಿಕರು ಯಾವುದೇ ಪ್ರಯೋಜನ ಆಗಿಲ್ಲ. ಅಲ್ಲಿ ಚರಂಡಿ ದುರಸ್ತಿ ಆಗಿರೋದ್ರಿಂದ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿ ಕೊಳಚೆ ನೀರು ನಿಂತು ಮತ್ತೆ ಅನರ್ಮಲ್ಯ ಅತಿ ಹೆಚ್ಚಾಗಿ ಅನರ್ಮಲ್ಯ ತಾಂಡವವಾಗಿ ಮತ್ತೆ ಅಲ್ಲಿ ಗಿಡಗಂಟೆಗಳೆಲ್ಲ ಬೆಳ್ಕೊಂಡು ಮಲೇರಿಯಾ ಮತ್ತು ಡೆಂಗ್ಯೂನಂತ ಸೊಳ್ಳೆಗಳು ಉತ್ಪತ್ತಿಯಾಗುವ ಸ್ಥಾನವಾಗಿ ಮಾರ್ಪಟ್ಟಿದೆ. ಇದರಿಂದ ಅಲ್ಲಿ ಗ್ರಾಮಸ್ಥರಿಗೆ ಬಹಳಷ್ಟು ಆರೋಗ್ಯದ ಸಮಸ್ಯೆ ಆಗಿದೆ. ಈಗಾಗ್ಲೇ ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಜನ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಬಂದಿದ್ದಾರೆ. ಹೀಗಿರುವಾಗ ಬಹಳಷ್ಟು ಸಾರಿ ಅಧಿಕಾರಿ ಪಿಡಿಒ ಯಾರಿದ್ದಾರೆ ಅಲ್ಲಿ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಅವರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಡ್ತಾರೆ. ಚರಂಡಿ ದುರಸ್ತಿ ಸರಿಪಡಿಸೋದಿರ್ಲಿ, ಅಟ್ಲೀಸ್ಟ್ ಅಲ್ಲಿ ಸ್ವಚ್ಛತೆ ಮಾಡಿದ್ರು ಒಂದಷ್ಟು ಆರೋಗ್ಯ ಸಮಸ್ಯೆ ಆದ್ರೂ ಕಡಿಮೆ ಆಗ್ಬೋದು. ಆ ಸ್ವಚ್ಛತೆ ಮಾಡೋದಕ್ಕೂ ಮುಂದಾಗ್ತಾ ಇಲ್ಲ. ಹಿಂಗಾಗಿ ಅಲ್ಲಿ ಬಹಳಷ್ಟು ಸಮಸ್ಯೆ ಎದುರಿಸ್ತಾ ಇದ್ರೆ, ಅಲ್ಲಿ ನರಕ ಯಾತನೆ ಅನುಭವಿಸ್ತಾ ಮೂಗ್ ಮುಚ್ಕೊಂಡು ಓಡಾಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಈ ಒಂದು ಸಮಸ್ಯೆ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹದೇವಸ್ವಾಮಿ, 15 ಕೂಡ ದೂರನ್ನ ಕೊಡ್ತಾ ಇದ್ದಾರೆ, ಈ ತರ ಸಮಸ್ಯೆ ಇದೆ, ದಯಮಾಡಿ ಸರಿಪಡಿಸಿ ಅಂತ. ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಜೊತೆಗೆ ಎಚ್ ಸಿ ಮಹದೇವಪ್ಪ ಅವರು ಪ್ರತಿನಿಧಿಸುವಂತಹ ತಾಲೂಕು, ಸಿಎಂ ಅವರ ತವರು ಜಿಲ್ಲೆ, ಇಲ್ಲೇ ಈ ರೀತಿಯಾಗಿ ಸಮಸ್ಯೆಗಳಿದ್ರೆ ಯಾವ ರೀತಿ ಅಧಿಕಾರಿಗಳು ಹೀಗೆ ಸ್ಪಂದಿಸ್ತಾ ಇಲ್ಲ? ಇದಕ್ಕೆ ಗ್ರಾಮಸ್ಥರು ಏನಾದ್ರೂ ಮುಂದಿನ ದಿನಗಳಲ್ಲಿ ಹೋರಾಟ ಈ ರೀತಿಯಾಗಿ ಏನಾದ್ರೂ ಕೈಗೊಳ್ತಾರಾ? ಏನಾದ್ರೂ ಹೇಳಿದ್ರ ಇದ್ರ ಬಗ್ಗೆ? ಹೌದೌದು. ಗ್ರಾಮಸ್ಥರು ಈ ವಿಚಾರದ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ರೆ, ಜನಪ್ರತಿನಿಧಿಗಳು ಬಹಳಷ್ಟು ಹಲವಾರು ಬಾರಿ ಇದ್ರ ಬಗ್ಗೆ ದೂರನ್ನ ನೀಡಿದ್ದಾರೆ. ಹಾಗೇನೆ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಅವ್ರಿಗೂ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ. ಇದು ಕಳೆದ 15 ವರ್ಷಗಳಿಂದನೂ ಈ ರೀತಿ ಚರಂಡಿ ದುರಸ್ತಿಯಾಗಿದೆ. 15 ವರ್ಷಗಳಿಂದನೂ ಈ ಒಂದು ಚರಂಡಿನ ಸರಿಪಡಿಸೋದಕ್ಕೆ ಹೋಗಿಲ್ಲ. ಈ ಒಂದು ವಿಚಾರವಾಗಿ ಬಹಳಷ್ಟು ಸಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನೇನು ನಾವು ಸರಿಪಡಿಸ್ತೀವಿ, ಯಾವ್ದಾರ ಒಂದು ಗ್ರಾಂಟ್ ಅಲ್ಲಿ ಇದನ್ನ ಸರಿಪಡಿಸ್ಕೊಡ್ತೀವಿ, ಮತ್ತೆ ಇದನ್ನ ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಆ ಒಂದು ಸಂದರ್ಭಕ್ಕೆ ಅವರು ಅದನ್ನ ಹೇಳ್ತಾರೆ ವಿನಃ ಮತ್ತೆ ಅದ್ರ ಬಗ್ಗೆ ಕ್ರಮನೇ ತಕೊಳ್ಳೋದಿಲ್ಲ. ಹಿಂಗಾಗಿ ಅಲ್ಲಿನ ಜನರು ತುಂಬಾ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮಹದೇವಸ್ವಾಮಿ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಹೆಚ್ಚಾಗ್ತಾ ಇದೆ. ರೋಗಗಳ ಭೀತಿ ಕೂಡ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಚರಂಡಿ ಸಮಸ್ಯೆ ಇದ್ರೆ ಅದು ಅಲ್ಲಿರುವಂತಹ ಜನಗಳ, ಗ್ರಾಮಸ್ಥರ ಮೇಲೆ ಪರಿಣಾಮ ಯಾವ ರೀತಿ ಬೀರ್ಬೋದು? ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ವಾ ಅಂತ? ಹೌದು, ಇತ್ತೀಚಿನ ವರದಿಗಳ ಪ್ರಕಾರ ನಮಗೆ ಬಂದಿರತಕ್ಕಂತ ಮಾಹಿತಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದೆ. ಡೆಂಗ್ಯೂ ಪ್ರಕರಣದಲ್ಲಿ ಮೈಸೂರು ಜಿಲ್ಲೆಯಲ್ಲಿ 2 ಸಾವನ್ನು ಕೂಡ ಆಗಿದೆ. ಹೀಗಿರುವಾಗ ಇಂಥ ಒಂದು ಡೆಂಗ್ಯೂ ಪ್ರಕರಣ ಉಲ್ಬಣವಾಗಿ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅಧಿಕಾರಿ ಅಟ್ಲೀಸ್ಟ್ ಅಲ್ಲಿ ಚರಂಡಿ ದುರಸ್ತಿ ಪಡಿಸೋದೇ ಇರ್ಲಿ, ಅದನ್ನ ಅಟ್ಲೀಸ್ಟ್ ಸ್ವಚ್ಛತೆ ಮಾಡಿ ಅಲ್ಲಿನ ಅನರ್ಮಲ್ಯವನ್ನ ತೆರವುಗೊಳಿಸಿ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥ, ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸನೇ ಮಾಡ್ತಾ ಇಲ್ಲ. ಇಂಥ ಒಂದು ನಿರ್ಲಕ್ಷ್ಯತನಕ್ಕೆ ಜನಕ್ಕೆ ಏನನ್ನೋದಂತಾನೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳ ವಿಚಾರವಾಗಿ. ಓಕೆ, ಧನ್ಯವಾದ ಮಹದೇವಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಏನು ಟಿ ನರಸೀಪುರ ತಾಲೂಕಿನ ಮಾದಿಗಹಳ್ಳಿ ಗ್ರಾಮ ಇದೆ, ಇಲ್ಲಿ ಚರಂಡಿ ಸಮಸ್ಯೆ ಹೆಚ್ಚಾಗಿದೆ. ಕಳೆದ 15 ವರ್ಷಗಳಿಂದಲೂ ಕೂಡ ಇದೊಂದು ರೀತಿಯಾಗಿ ಸಮಸ್ಯೆಯ ಗೂಡಾಗಿದೆ. ಆದ್ರೂ ಕೂಡ ಅಧಿಕಾರಿಗಳು ಬಂದು ಈ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ. ಜೊತೆಗೆ ಇತ್ತೀಚೆಗೆ ನಾವು ಹೇಳ್ತಾ ಇದ್ದೋ, ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅನ್ನೋ ಒಂದು ಮಾತುಗಳನ್ನ ಮತ್ತೆ ಸಭೆಗಳನ್ನ ಕೂಡ ಎಲ್ಲಾ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯಾಗಿ ಹಳ್ಳಿಗಳಲ್ಲಿ ಮಾತ್ರ ಸ್ವಚ್ಛತೆ ಅನ್ನೋದು ಮಾಯವಾಗಿದೆ. ಚರಂಡಿ ಸಮಸ್ಯೆ, ರಸ್ತೆ ಸಮಸ್ಯೆ, ನೀರಿನ ಸಮಸ್ಯೆ, ಈ ರೀತಿ ಎಲ್ಲಾ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಅದರಲ್ಲಿ ಈಗ ಮಾದಿಗಹಳ್ಳಿ ಗ್ರಾಮದಲ್ಲಿ ಮುಖ್ಯವಾಗಿ ಚರಂಡಿ ಸಮಸ್ಯೆ ಬಹಳಷ್ಟು ಜನರಿಗೆ ತೊಂದರೆಯನ್ನ ಕೊಡ್ತಾ ಇದೆ. ಜನರು ಓಡಾಡುವಂತಹ ರಸ್ತೆಯಲ್ಲಿ ಒಂದು ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು ಮತ್ತು ವಯಸ್ಸಾದವರಿಗೆ ಬೇಗ ಕಾಯಿಲೆಗಳು ಹರಡುತ್ತೆ. ಅಂತ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು, ಜನರು ಯಾವ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇರ್ಬೋದು
ಆದ್ರೂ ಕೂಡ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಬೇಕು, ಜೊತೆಗೆ ಇಲ್ಲಿರುವಂತಹ ಸಮಸ್ಯೆಗಳನ್ನ ಕೂಡ ಸರಿಪಡಿಸಬೇಕು ಅಂತ ಸಾರ್ವಜನಿಕರು, ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವನ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾದಂತಹ ನಟರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನಿಮ್ಮ ಮಾದಿಗಹಳ್ಳಿ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಮೇಡಮ್, ಮಾದಗಳ್ಳಿ ಗ್ರಾಮದಲ್ಲಿ ಒಂದು 4 ಚರಂಡಿ ದುರ್ಸ್ಥಿತಿ ಹೋಗ್ಬಿಟ್ಟವೆ. ಅಲ್ಲಿ ಪೂರ್ತಿ ನೀರಂತೂ ಮುಂದೆ ಹೋಯ್ತಾ ಇಲ್ಲ. ಎಲ್ಲ ನೋಡೋರೆ ಪೂರ್ತಿ ಇದಾಗ್ಬಿಟ್ಟೈತೆ, ಕಟ್ಕೊಬಿಟ್ಟೈತೆ. ಅದು ಹಳೇದು ಮಾಡಿರೋದು ಮೇಡಮ್, ಚಪ್ಪಡಿಗಳು ಹಾಕಿ ಮಾಡಿರೋ ಹಳೆ ಕಾಲದವು. ಅದಕ್ಕೆ ಇವಾಗ ಪುನಃ ಇದು ನೀರು ಮಾಡ್ತೀವಿ ಅನ್ಬಿಟ್ಟು ಎನಿ ಟೈಮ್ ನೀರ್ ಬತ್ತೆ ಅನ್ಬಿಟ್ಟು ಅವ್ರು ಬಂದ್ಬಿಟ್ಟು ಎಲ್ಲ ಪೂರ್ತಿ ಕಿತ್ತಿ ಮೊರಿ ಒಳಕ್ ಹಾಕ್ಬಿಟ್ರೆ ಪೂರ್ತಿ ಎಲ್ಲ ಅದ್ರ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟೈತೆ. ಪೂರ್ತಿ 2 ಡ್ರೈನಲ್ಲಿ ಪೂರ್ತಿ ಅದೇ. ಮತ್ತೆ ಸ್ವಚ್ಛತೆ ಅಂತೂ ಇಲ್ಲಿಗೆ ಇಲ್ಲ ಮೇಡಮ್, ಕರೆಸ್ತಾನೆ ಇಲ್ಲ. PDO ಯಾರಿದಾರು ಅಂತ ಹೋಗಿ ಅವ್ರಿಗೆ ಪತ್ರ ಎಲ್ಲ ಕೊಟ್ಬಿಟ್ಟು ಬಂದು ಎಲ್ಲಾನು ಮಾತಾಡ್ದು ಬಂದು ಸ್ವಚ್ಛ ಮಾಡ್ತಾ ಇಲ್ಲ. ಎಲ್ಲಾ ಸೊಳ್ಳೆಗಳು ಎಲ್ಲ ಪೂರ್ತಿ ಗಲೀಜಾಗ್ಬಿಟ್ಟೈತೆ. ಎಲ್ಲ ಬೆಳಕಂದಿ ಗಿಡ ಮನೆ ಮುಂದೆ ಎಲ್ಲ ಸೊಳ್ಳೆಗಳು ಹಿಂಸೆ ಆಗ್ಬಿಟ್ಟೈತೆ. ಅಧಿಕಾರಿಗಳು ಮನವಿ ಕೊಟ್ಟಾಗ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಹೋಗಿ 3 ದಪ್ಪ ಕೊಟ್ಟಿದ್ದೀನಿ ಮೇಡಮ್ ಡ್ರೈನ್ಗೆ. ನಾನು ಈ ಬಜೆಟ್ ಅಲ್ಲಿ ಸೇರಿಸ್ತೀನಿ, ಆ ಬಜೆಟ್ ಅಲ್ಲಿ ಸೇರಿಸ್ತೀನಿ ಅಂತ ಹೇಳ್ತಾನೆ ಹೊರತು ಅದು ಬಂದು ಕೆಲಸ ಮಾಡ್ತಾ ಇಲ್ಲ. ಅದು ನೀಟಾಗಿ ಒಂದ್ ಸ್ವಲ್ಪ ನೀಟಾಗಿ ಯಾರು ಓಡಿಸ್ತಾ ಇಲ್ಲ ಅದನ್ನ. ಅಲ್ಲಿ ಯಾವ ತರ ಒಂದಿನ ಎಷ್ಟೋ 3 ತಿಂಗಳು ಗಂಟ ಬಂದು ಗೋರ್ ಬಿಟ್ರೆ ಅಲ್ಲೇ ಅದನ್ನ ಎತ್ಕೋಗಿಲ್ಲ, ಪುನಃ ಅದ್ ಒಳಗೆ ಬೀಳುದು. ಎಲ್ಲ ಫುಲ್ ಎಲ್ಲ ಸೊಳ್ಳೆಗಳೇ ಆಗ್ಬಿಟ್ಟವ ಮೇಡಮ್ ಈಗ ಜಾಸ್ತಿ. ಎಲ್ಲ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ನೀವು? ಈಗ PDO ಏನೋ ಕೆಲಸ ಮಾಡ್ತಾ ಇಲ್ಲ, ಓಕೆ, ಮೇಲಧಿಕಾರಿಗಳ ಗಮನಕ್ಕೆ? ಮೇಲಧಿಕಾರಿಗಳಿಗೆ ಇವರೇ ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ ಮೇಡಮ್. ಸುಮ್ನೆ ನಾವು ಮೇಲಧಿಕಾರಿಗಳಿಗೆ ಹೇಳಿದ್ರು ಇವರೆಲ್ಲ ಅವರೆಲ್ಲ ಅಡ್ಜಸ್ಟ್ ಆಗಿರ್ತಾರೆ. ಸುಮ್ನೆ ಏನು ಪ್ರಯೋಜನ ಆಯ್ತಿಲ್ಲ ಮೇಡಮ್. ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆಗಳಿದೆ ನಟರಾಜ್ ಅವರೇ? ಈಗ ಒಂದ್ 4 ವರ್ಷ ಆಯ್ತು ಮೇಡಮ್ ಈ ಮೋರಿ. ಹಂಗಾಗಿ ನಮ್ಮ ಮನೆ ಮುಂಚೆ 4 ವರ್ಷದಿಂದ ಹಿಂಗೆ ಇದೆ ಇದ್ರಲ್ಲ. 4 ವರ್ಷದಿಂದನೂ ಸರಿಪಡಿಸಿಲ್ವಾ? ಸರಿಪಡಿಸ್ತಾ ಇಲ್ಲ ಅವರು. ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ ಇದೇ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಗೊತ್ತಿದೆ ನಿಮ್ಗಳಿಗೆ. ನಾಳೆ ಗ್ರಾಮ ಪಂಚಾಯತಿ ಇದೆ ಮೇಡಮ್, ಅಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು, ಅವ್ರ ಜೊತೆ ಸರಿಯಾಗಿ ಮಾತಾಡ್ಬೇಕು. ಎಲ್ಲ ಹುಡುಗರೆಲ್ಲ ಮಾತಾಡ್ಕೊಂಡವ್ರೆ. ಯಾಕೆಂದ್ರೆ ಈಗ ಡೆಂಗ್ಯೂ, ಮಲೇರಿಯಾ ಈ ತರ ಗೊತ್ತಾಗ್ತಿದೆ ನಿಮ್ಗೆ ರೋಗಗಳು ಎಷ್ಟು ಹೆಚ್ಚಾಗ್ತಾ ಇದೆ ಅಂತ. ಇಂಥ ಸಂದರ್ಭದಲ್ಲಿ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್. ಅದು ಸ್ವಚ್ಛತೆನೇ ಇಲ್ಲ ಅಂತ ಅಂದ್ರೆ ಬೇಗ ಹರಡುತ್ತಲ್ವಾ? ಈಗ ಈ ಆಶಾ ಕಾರ್ಯಕರ್ತರಲ್ಲ ಮೇಡಮ್, ಅವ್ರು ಬರ್ತಾರ, ಅವ್ರು ಹೇಳಿದ್ರೆ ಅವ್ರಿಗೆ ಅದು ಇಲ್ವಂತೆ. ಅವ್ರಿಗೆ ಬರೀ ಮನೆ ಒಳಗಡೆ ಅಲ್ಲಿ ರೆಡಿ ಮಾಡ್ಕೋಬೇಕಂತೆ. ಕಂಟ ಅದು ಇದು ನೀರ್ ಬೀಳ್ತಾವಂತ. ಚರಂಡಿ ಹೇಳಿದ್ರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಅವ್ರಿಗೆ ಹಾಕ್ಬೇಡ್ರಿ ಅಂತಾರೆ, ಫೋಟೋ ಹಾಕ್ಬೇಡ್ರಿ ಅಂತಾರೆ, ಹಂಗ ಹಾಕ್ಬೇಡ್ರಿ ಅಂತಾರೆ. ಅದಕ್ಕೆ ನಾವು ಟಿವಿ ಮಾಧ್ಯಮದವ್ರಿಗೆ ಮಾತಾಡ್ಬಿಟ್ಟು ಹಿಂಗ್ ಮಾಡೋದು ಅನ್ಬಿಟ್ಟು ಮಾಡುದು ಮೇಡಮ್. ಓಕೆ ಸರ್, ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ನೀವು ಕೂಡ ಮಾತಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರಿಪಡಿಸ್ತಾರೆ ಅಂತ. ಧನ್ಯವಾದ ಸರ್ ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದೇ, ಕಳೆದ 4-5 ವರ್ಷಗಳಿಂದ ಇಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ.
ಆರತಿ ಬೆಳಗಿತು ಆರತಿ ಬೆಳಗಿತು ಈಗ ವಿಡಿಯೋ ಮಾಡ್ಕೊಳ್ಳಿ ಜೀವನ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಅಲ್ಲಿ ಗ್ರಾಮಸ್ಥರಾದ ರಾಮು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಸಮಸ್ಯೆಗಳಿದೆ ಸರ್? ಮೇಡಮ್, ಚರಂಡಿ ಮೇನ್ ಬೇಕಾಗಿರೋದು ನಮ್ಗ ಚರಂಡಿ ವ್ಯವಸ್ಥೆ ಇಲ್ಲ ಮೇಡಮ್. ಚರಂಡಿ ವ್ಯವಸ್ಥೆ ಇಲ್ಲ. ಮತ್ತೆ ಒಂದು ದೇವರೋಣಿ ಕಟ್ಟ ಅಂತ ಇದೆ, ಆ ಕಟ್ಟಗೆ ಹೋಗಕ್ಕ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಅಲ್ಲೆಲ್ಲಾ ಗಲೀಜಾಗಿದೆ, ಸೊಳ್ಳ ಬತ್ತಿದೆ. ಸೊಳ್ಳೆಯಿಂದ ಜನಗಳಿಗೆ ಕಚ್ಚಿ ಜ್ವರ ಬರ್ತಿದೆ. ಅದ್ರ ಸರಿಯಾಗಿ ಗಮನಿಸ್ತಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು. ಮತ್ತೆ ಈಗ ಹಾಕೋದು ಚರಂಡಿಗಳು ಇನ್ನು 5 ವರ್ಷಕ್ಕ ಮತ್ತೆ ಅದೆಲ್ಲ ಉಂಟು ಹೋಗಿರ್ತವೆ ಮೇಡಮ್ ರೇ. ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆಗಳಿದೆ ರಾಮವ್ರೆ? ಮೇಡಮ್, ಸುಮಾರು ಒಂದ್ 10 ವರ್ಷದಲ್ಲಿರುವ ಸಮಸ್ಯೆಗಳು ಜಾಸ್ತಿ ಇದೆ ಮೇಡಮ್. ನೀವು ಬೇಕಾದ್ರೆ ಬಂದು ಪರಿಶೀಲನೆ ಮಾಡಿ ಮೇಡಮ್. ನಾವು ಸುಳ್ಳು ಪಾಲು ಹೇಳಲ್ಲ, ಬಂದು ಪರಿಶೀಲನೆ ಮಾಡಿ ಮೇಡಮ್. ಖಂಡಿತ ಡ್ರೈನೇಜ್ ವ್ಯವಸ್ಥೆಗಳು ಬೇಕೇ ಬೇಕು ಮೇಡಮ್. ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ನೀವು? ಮೇಡಮ್, ಅಧಿಕಾರಿಗಳು ಗಮನಕ್ಕೆ ತಂದ್ರು. ಗ್ರಾಮ ಪಂಚಾಯತಿ ವ್ಯಾಪ್ತಿಲೋಗಿ 3-4 ಬಾರಿ ಹೇಳಿದ್ರು ಅವರು. ಎನರ್ಜಿ ಕೆಲಸದ ತಕ್ಕ ಮಾಡಿ ಅಂತಾರ. ಅದು ತಕ್ಕ ಮಾಡೋಕ ಅಲ್ಲಿ ಎಲ್ರು ಕರ್ಕೋಗಿ ಆಳುಗಳು ಕರ್ಕೋಗಿದ್ದು ಡ್ರೈನೇಜ್ ಮಾಡಿಸ್ಬೇಕು. ಮಾಡಿಸೋದ್ ತಕ್ಕಾಗಿ ಅವ್ರು ಸರಿಯಾಗಿ ದುಡ್ಡು ಪೇಮೆಂಟ್ ಕೊಡೋದಿಲ್ಲ, ಏನಿಲ್ಲ. ನಾವು ಸಾಲ ಫಲ ಮಾಡ್ಬಿಟ್ಟು ಮಾಡಕ್ಕಾದ ಮೇಡಮ್ ರೇ. ಅದಕ್ಕೆ ನೀವೇ ಮಾಡಿ ಅಂತ ಹೇಳಿದ್ರು ಅದು ಕ್ರಮ ತಕತಾ ಇಲ್ಲ ಮೇಡಮ್. ಡ್ರೈನೇಜ್ ವ್ಯವಸ್ಥೆಗಳು, ಚರಂಡಿ ವ್ಯವಸ್ಥೆಗಳು ಸಿಕ್ಕಾಪಟ್ಟ ತೊಂದ್ರೆ ಇದೆ ಮೇಡಮ್. ಈಗ ಅಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ? MLA ಎಲ್ರಿಗೂ ತಂದಿದೀವಿ ಮೇಡಮ್, ಎಲ್ರಿಗೂ ತಂದಿರು. ಯಾರು ಇದ್ರ ಬಗ್ಗೆ ಕ್ರಮನೇ ತಗತಿಲ್ಲ ಮೇಡಮ್. ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು ಅಥವಾ ಯಾವ ರೀತಿ ಅವ್ರಿಗೆ ಎಚ್ಚರಿಕೆ ಕೊಡ್ಬೇಕು ಅಂತ ಏನಾದ್ರು? ಮೇಡಮ್, ಏನು ಗೊತ್ತಾ ಮೇಡಮ್, ಹಿಂದ್ಗುಂಟ್ಲೇನಿ ನಿಮ್ಗ ಮನವಿ ಮಾಡ್ತಿದೀವಿ ಮೇಡಮ್ ಅವರೇ. ನಿಮ್ಮಿಂದ ಒಂದ್ ಒಳ್ಳೇದಾಗುತ್ತೆ ಅಂತ ನಾವು ನಿಮ್ಗೆ ಮನವಿ ಮಾಡ್ತಿದೀವಿ. ನಿಮ್ಮಿಂದಲೂ ಆಗ್ಲಿಲ್ಲ ಅಂದ್ರೆ ಮೇಡಮ್ ಅವರೇ, ನಾವು ಪಂಚಾಯತಿ ಮುಖಾಂತರನೇ ಪಂಚಾಯತಿಗೆ ಬೀಗ ಲಾಕ್ ಮಾಡ್ಬಿಟ್ಟು ನಾವು ಪಂಚಾಯತಿ ಮುಂದೆ ಧರಣಿ ಮಾಡ್ತೀವಿ ಮೇಡಮ್. ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ರಾಮು ಅವರೇ. ನೀವು ಕೂಡ ನಿಮ್ಮ ಪ್ರಯತ್ನವನ್ನ ಮಾಡಿ. ಧನ್ಯವಾದ ಈಡನ್ಸ್ ನ್ಯೂಸ್ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಧನ್ಯವಾದ. ಇನ್ನು ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದೇ, ಕಳೆದ 5-6 ವರ್ಷಗಳಿಂದ ಬಹಳಷ್ಟು ಸಮಸ್ಯೆ, ಅದರಲ್ಲೂ ಮುಖ್ಯವಾಗಿ ಚರಂಡಿ ಸಮಸ್ಯೆ ಇಲ್ಲಿ ಬಹಳಷ್ಟಿದೆ. ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಕೂಡ ಯಾರು ಮುಂದಾಗ್ತಾ ಇಲ್ಲ. ನಾವು ಕೂಡ ಮನವಿಗಳನ್ನ ಕೊಟ್ಟಿದ್ದೇವೆ, ದೂರನ್ನ ಸಲ್ಲಿಸಿದೀವಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಕೂಡ ಯಾರು ಇಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಏನಾದ್ರೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ, ಇದೇ ರೀತಿ ಮುಂದುವರೆದ್ರೆ ನಾವು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಧರಣಿಯನ್ನ ಕೂಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಅಲ್ಲಿನ ಗ್ರಾಮಸ್ಥರು
ಆರತಿ ಬೆಳಗಿತು ಏಕ ವಿಡಿಯೋ ಮಾಡ್ಕೊಳ್ಳಿ. ಮೇಡಮ್ ನಾವು ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಿರೋದು. ಮೇಡಮ್ ನೀವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಲ್ವಾ? ಮ್ಯಾಮ್ ಈಗ ಮಾದಿಗಹಳ್ಳಿ ಗ್ರಾಮದಲ್ಲಿ ಚರಂಡಿ ಪ್ರಾಬ್ಲಮ್ಗಳಿದೆ ಅಂತ ಕಳೆದ 10 ವರ್ಷಗಳಿಂದ ಕೂಡ ನಾವು ಇದ್ರ ಬಗ್ಗೆ ಮನವಿ ಕೊಡ್ತಾ ಇದೀವಿ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಮೇಡಮ್? ಈ ಸರಿ ಅದು ವರ್ಕ್ ತಗೊಂಡಿದೀವಿ. ಗ್ರಾಮ ಸಭೆ ಆದ್ಮೇಲೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದು ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದೀವಿ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅದು ಪ್ರೋಸೆಸ್ ಆಗುತ್ತೆ. ಎಲ್ಲಾ ವರ್ಕ್ 6 ಚರಂಡಿ ಅದು ಸ್ಟಾರ್ಟ್ ಆಗುತ್ತೆ. 6 ಚರಂಡಿಗೆ NMR ತಪ್ಪಿದೀವಿ. 6 ಚರಂಡಿ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೌದೌದು. ಅಲ್ಲಿನ ಗ್ರಾಮಸ್ಥರು ನಮ್ಗೆ ಯಾವುದೇ ಭರವಸೆಗಳನ್ನ ಕೊಡ್ತಾ ಇಲ್ಲ ಅಂತ ಒಂದು ಆರೋಪಗಳನ್ನ ಕೂಡ ಮಾಡಿದ್ರು. ಅದಕ್ಕೆ ನಿಮ್ಮ ಗಮನಕ್ಕೆ ನಾವು ಕೂಡ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ, 6 ಚರಂಡಿ ಅದನ್ನ ಮಾರ್ಚ್ ಅಲ್ಲೇ ಅದು ಹಿಂದೆ ಹೋಗಿದ್ರೆ ಅದನ್ನ ಈ ವರ್ಷ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಈಗ ಶುರು ಆಗುತ್ತೆ. 6 ಚರಂಡಿ ಶುರು ಆಗುತ್ತೆ. ಎಷ್ಟು ದಿನದಲ್ಲಿ ಮುಕ್ತಾಯ ಆಗ್ಬೋದು ಮ್ಯಾಮ್ ಅದು? ಅದು ಕೆಲಸ ಶುರು ಆದ್ರೆ ಒಂದು 10 days. ಓಕೆ ಓಕೆ ಮ್ಯಾಮ್, ಧನ್ಯವಾದ ಮ್ಯಾಮ್ ಈಡನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಸರಿ ಸರಿ. ಇನ್ನ ಅಲ್ಲಿನ ಅಭಿವೃದ್ಧಿ ಅಧಿಕಾರಿ ಆದಂತಹ ಪ್ರಮೀಳಾ ಅವರು ಕೂಡ ಈಗಾಗಲೇ ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಇದಕ್ಕೆ ಏನ್ ಕೆಲಸಗಳನ್ನ ಕ್ರಮಗಳನ್ನ ಕೈಗೊಳ್ಬೇಕು ಎಲ್ಲಾ ರೀತಿ ಕ್ರಮಗಳನ್ನ ಕೂಡ ಕೈಗೊಂಡಿದ್ದೀವಿ. ಇದು 6 ಚರಂಡಿಗಳಿದೆ. 6 ಚರಂಡಿಗಳ ಕೆಲಸಗಳು ಕೂಡ ಕಾರ್ಯ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ 10 ದಿನಗಳಲ್ಲಿ ಅದನ್ನ ಮುಗಿಸುವಂತ ಕೆಲಸಗಳನ್ನ ಮಾಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಂಡು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ನಲವತ್ತು ವರ್ಷ ಆಗೈತೆ ಮಾಡಿಸಿ ಎಲ್ಲ ದುರಸ್ತಿಯಾಗಿ ಕೆಟ್ಟೋಗೈತೆ. 20 ವರ್ಷದಿಂದ ಹೇಳ್ತಾನೆ ಇದ್ದೀವಿ ಇದನ್ನು ಮಾಡಿಸಿ ಅಂತ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. 3 ಸರಿ ಪಂಚಾಯತಿಗೆ ಹೋಗಿದ್ದೀವಿ. ಎಲ್ಲ ಅರ್ಜಿ ಕೊಟ್ಟರು ಯಾರು ಕೇರ್ ಮಾಡ್ತಾ ಇಲ್ಲ. ಒಬ್ಬೊಬ್ಬ PDO ಬಂದಾಗ ಒಂದೊಂದು ಉದಾಹರಣೆ ಹೇಳ್ತಾರೆ, ಬಜೆಟೆಲ್ಲ ಹಾಕ್ಕೊಡ್ತೀವಿ ಅಂತಾರೆ. ಈಗಿನವ್ರಿಗೂ ಮೊನ್ನೆವಾಗ ಅರ್ಜಿ ಕೊಟ್ಬಿಟ್ಕೊಂಡಿದ್ದೀವಿ. ಇದೆಲ್ಲ ಸೊಳ್ಳೆಗಳು ಎಲ್ಲ ಸಿಕ್ಕಾಪಟ್ಟೆ ಮನೆ ಮುಂದೆ ಎಲ್ಲ ಗಲೀಜಾಗೈತೆ, ಹಿಂಗೆಲ್ಲ ನಿಂತಾಯಿದೆ ನೀರು. ನಮ್ಗೆ ಇಮಿಡಿಯೇಟಾಗಿ ಮಾಡಿಕೊಡ್ರಿ ಅಂದರೆ ಮಾಡಿಕೊಡ್ತಾ ಇಲ್ಲ. ಹೇಳ್ತಾನೆ ಇರ್ತಾರೆ ಹೋದಾಗೆಲ್ಲ ಮಾಡ್ಕೊಡ್ತೀವಿ ಅಂತ. ಇಲ್ಲಿ ಸುಮಾರು ಜನಕ್ಕೆ ಜ್ವರಗಳು ಕೆಮ್ಮು ಗಿಮ್ಮು ಎಲ್ಲ ಬಂದೈತೆ ಸರ್ ಅದರಿಂದ ಇದನ್ನು ಎಚ್ಚೆತ್ಕೊಂಡು PDO ಅವರು ಮತ್ತು ಮೇಡಮ್ ಅವರು ಇದನ್ನ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಸರ್ ನಮ್ಮ ಕಡೆ ನಾವು ಬಾಲ್ಯದಲ್ಲಿ ಇದ್ದಾಗ ಅದು ಚರಂಡಿ ಮಾಡಿದ್ದು ಸರ್. ಅದು ಈಗಲೂ ಅದು ಕಿತ್ತಾಕಿ ದುರಸ್ತಿ ಎಲ್ಲ ಮಾಡಿಸಿಲ್ಲ ಅಂದ್ರೆ ಮಿನಿಮಮ್ 40-50 ವರ್ಷ ಥರ ಆಯ್ತೈತೆ ಸರ್. ಈಗ ಫುಲ್ ಎಲ್ಲ ಅದು ಯಾಕೋಟ ಕಿತ್ತೋಗಿ ಫುಲ್ ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಲಾರ್ವಾ ಎಲ್ಲ ಈಗಿನ ಜನ್ರೇಷನ್ ಇವಾಗ ಡೆಂಗ್ಯೂ ಸೊಳ್ಳೆ ನಿಯಂತ್ರಣ ಮಾಡ್ಬೇಕು ಸರ್. ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಯಾವುದೇ ನಿಯಂತ್ರಣ ಕ್ರಮ ಕೈಗೊಳ್ತಾನೆ.